ಹಾಯ್ ಹಲೋ ವೆಲ್ಕಮ್ ಟು ವೈಷ್ಣವ್ಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ನಾನಿವತ್ತು ಸಣ್ಣ ಬಾಯ್ಲರ್ ಅಂದರೆ ಚಿಕ್ಕ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಕೋಳಿ ಸಾರನ್ನು ಹೇಗೆ ಒಂದು 10ರಿಂದ 15 ನಿಮಿಷದಲ್ಲಿ ಮಾಡ್ಕೊಬೋದು. ತುಂಬ ಈಸಿಯಾಗಿರುತ್ತೆ. ಸೊ ಇದಕ್ಕೆ ನಾನು ಏನೇನು ಮಾಡ್ತೀನಿ ಅಂತ ಈಗ ಒಂದೊಂದಾಗಿ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ ಮತ್ತು ಟೊಮ್ಯಾಟೊ, ಹಸಿ ಕೊಬ್ಬರಿ, ಗಸಗಸೆ, ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಚಕ್ಕೆ, ಲವಂಗನ ನಾನಿಲ್ಲಿ ತೊಗೊಂಡಿದ್ದೀನಿ. ಮೊದಲಿಗೆ ಫಸ್ಟು ಒಂದು ಸಣ್ಣ ಜಾರ್ಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೆಟೊ, ಕೊಬ್ಬರಿ ಮತ್ತು ಚಕ್ಕೆ, ಲವಂಗನ ಮತ್ತು ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಈರುಳ್ಳಿ ಮತ್ತು ಗೋಡಂಬಿನ ಎಲ್ಲನೂ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಗಸಗಸೆನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವೆಲ್ಲನೂ ಹಾಕಿದ್ಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಗಸಗಸೆನ ಹಾಕ್ಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಖಾರಕ್ಕೆ ನಾನು ಇಲ್ಲಿಂದ 5ರಿಂದ 6 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಅರಿಶಿನ ಪುಡಿನ ತೊಗೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ಚಿಕನ್ನ ಇಟ್ಕೊಂಡಿದ್ದೀನಿ. ಇದು ಸಣ್ಣ ಬಾಯ್ಲರು. ನಿಮಗೆ ಬೇಕಿದ್ದರೆ ನೀವು ದೊಡ್ಡ ಬಾಯ್ಲರ್ ತೊಗೊಂಡು ಸೇಮ್ ಪ್ರೊಸೀಜರ್ ಮಾಡಿದ್ರು ನಡೆಯುತ್ತೆ. ನಾನಿಲ್ಲಿ 1 kg ಚಿಕನ್ನ ನೀಟಾಗಿ ಅರಿಶಿನ ಪುಡಿಯಲ್ಲಿ ತೊಳೆದು ನೀಟಾಗಿ ಒಂದು 2 ಸತಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಸಣ್ಣ ಕುಕ್ಕರ್ ಪ್ಯಾನ್ಗೆ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸಾಫ್ಟ್ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಹಾಕ್ತಾಯಿದ್ದೀವಿ ನೋಡಿ. ಅದ್ರ ಜೊತೆಗೆ ನಾವಿಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಕಲ್ಲುಪ್ಪು ತುಂಬ ರುಚಿ ಇರುತ್ತೆ ಕಂಪೇರ್ ಟು ನುಣ್ಣುಪ್ಪಿಗೆ. ಮತ್ತು ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಮತ್ತು ಉಪ್ಪು ನೀಟಾಗಿ ಚಿಕನ್ಗೆ ಒಂದು ಥರ ನೀಟಾಗಿ ಕಲಿಸ್ಕೊಡ್ಬೇಕು. ಕೈಯಲ್ಲಿ ಸೌಟಲ್ಲಿ ಆಗಿಲ್ಲ ಅಂದರೆ ನಾವಿಲ್ಲಿ 2 ಕಡೆಯೂ ಇಟ್ಕೊಂಡು ಪಾತ್ರೆನ ಈ ಥರ ಮೇಲೆಯಿಂದ ಕೆಳಗಡೆ ಬಾಡಿಸ್ಕೊಂಡ್ರೆ ನೀಟಾಗಿ ಅರಿಶಿನ ಪುಡಿ ನೀಟಾಗಿ ಪ್ರತಿಯೊಂದು ಚಿಕನ್ ಪೀಸ್ಗೂ ನೀಟಾಗಿ ಇದು ಮಾಡ್ಕೊಳ್ಳುತ್ತೆ. ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ಆಗಲೇ ಮಸಾಲೆ ರುಬ್ಬಿಟ್ಕೊಂಡಂತಹ ಮಸಾಲೆನ ನೀಟಾಗಿ ಹಾಕಿಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಚಿಕನ್ ಈ ಮಸಾಲೆದಲ್ಲೇ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದಮೇಲೆ ಇದು ಮೇಲೆಗಡೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊತಿದ್ದೀನಿ. ನಿಮಗೆ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದ್ದಾದಮೇಲೆ ನಾನಿಲ್ಲಿ ನೆಟ್ಟನ್ನು ಕ್ಲೋಸ್ ಮಾಡಿಕೊಂಡು ನಾನಿಲ್ಲಿ 1ರಿಂದ 2 ವಿಸಿಲ್ ಆಗಿದ್ರೆ ಸಾಕು. ಚಿಕ್ಕ ಬಾಯ್ಲರ್ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ಸೊ ಇಲ್ಲಿ ನೀವು 1 ವಿಸಿಲ್ ಹಾಕ್ಕೊಂಡು ನಡೆಯುತ್ತೆ. ಇಲ್ಲಿ ಆಲ್ರೆಡಿ ನಾನು 1 ವಿಸಿಲ್ ಹಾಕಿಸ್ಕೊಂಡು ಓಪನ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಆಲ್ಮೋಸ್ಟ್ ಪೀಸ್ ಎಲ್ಲ ಬೆಂದಿದೆ. ಸೊ ಇದು ತುಂಬ ಈಸಿ ರೆಸಿಪಿ ಇರುತ್ತೆ. ಅರ್ಜೆಂಟಾಗಿ ನಾವೇನಾದರೂ ಸಾಂಬಾರು ಮಾಡಬೇಕು ಅಂದರೆ ಈ ಥರ ಚಿಕನ್ ತೊಗೊಂಡು ಬೇಗನೆ ಮಾಡ್ಕೊಬೋದು. ನಾನಿಲ್ಲಿ ಮುದ್ದೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ.